ನಮಸ್ಕಾರ ಸ್ನೇಹಿತರೆ. ಊಟಿಗೆ ಬಂದ ಮೇಲೆ ಬೋಟಿಂಗ್ ಮಾಡದಿದ್ದರೆ ಪ್ರವಾಸವೇ ವ್ಯರ್ಥ. ಈ ದೋಣಿ ವಿಹಾರ ಎನ್ನುವುದು ಒಂದು ಅದ್ಭುತವಾದಂತಹ ಅನುಭವ. ಸಂತೋಷದ ಜೊತೆಗೆ ಒಂದು ಮೈ ಝುಮ್ಮೆನಿಸುವಂತಹ ಅನುಭವ. ರಕ್ಷಣೆಗಾಗಿ ಲೈಫ್ ಜಾಕೆಟ್ ಇದ್ದೇ ಇದೆಯಲ್ಲ, ಹಾಗಾಗಿ ಅಷ್ಟೆಲ್ಲ ಏನೂ ತೊಂದರೆ ಇಲ್ಲ, ಅಪಾಯ ಏನೂ ಇರುವುದಿಲ್ಲ. ಬೋಟಿಂಗ್ನಲ್ಲಿ 2 ವಿಧಾನಗಳಿವೆ. ಪೆಡಲ್ ಬೋಟ್ ಮಾಡ್ಬೋದು, ಮೋಟರ್ ಬೋಟ್ನಲ್ಲಿ ಹೋಗ್ಬೋದು. ನಮ್ಮದ ಆಯ್ಕೆ ಮಾತ್ರ ಮೋಟರ್ ಬೋಟ್ ಆಗಿತ್ತು. ಯಾಕಂತೇಳಿದರೆ ಪೆಡಲ್ ಬೋಟ್ ಅಂತಾದರೆ ಸೈಕಲ್ ತುಳಿದ ಹಾಗೆ ತುಳಿಬೇಕಲ್ಲ, ಕಾಲುಗಳಿಗೆ ಆಯಾಸ ಆಗ್ತದೆ. ಮತ್ತೆ ನೋಡುವಂತಹ ಬೇರೆ ಸ್ಥಳಗಳಿಗೆ ಹೋದಾಗ ನಡಿಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ ಆಯ್ಕೆ ಮಾತ್ರ ಮೋಟರ್ ಬೋಟ್ ಆಗಿತ್ತು. ಮೋಟರ್ ಬೋಟಿನಲ್ಲಿ 6 ಜನರದ್ದು, 10 ಜನರದ್ದು, 12 ಜನರದ್ದು ಮತ್ತು 25 ಜನರದ್ದು, ಹೀಗೆ ಬೇರೆ ಬೇರೆ ಬೋಟುಗಳಿತ್ತು. ನೀಲಗಿರಿ ಮರ ಅಲ್ಲದೆ ಬೇರೆ ಬೇರೆ ಹೆಸರೇ ಗೊತ್ತಿಲ್ಲ ಆ ಮರಗಳದ್ದೆಲ್ಲ. ಎಷ್ಟು ಚಂದ ಚಂದ ಮರಗಳಿಂದ ಸುತ್ತುವರಿದಂತಹ ಒಂದು ವಿಶಾಲವಾದ ಸರೋವರ. 64 ಎಕರೆ ವಿಸ್ತೀರ್ಣವಿರುವಂತಹ ಈ ಸುಂದರವಾದ ಸರೋವರ ಕೃತಕವಾಗಿ ಸೃಷ್ಟಿ ಮಾಡಿರುವಂಥದ್ದು. 1824ರಲ್ಲಿ ಜಾನ್ ಸುಲ್ಲಿವನ್ ಎಂಬ ಬ್ರಿಟಿಷ್ ಅಧಿಕಾರಿ ಊಟಿಯನ್ನು ಅಭಿವೃದ್ಧಿಪಡಿಸುವ ಒಂದು ಉದ್ದೇಶದಿಂದ ಒಂದು ಯೋಜನೆ ಕೈಗೊಳ್ತಾರೆ. ಸುತ್ತಮುತ್ತಲಿರುವ ಬೆಟ್ಟಗಳಿಂದ ಹರಿದು ಬರುವ ಎಲ್ಲ ನೀರನ್ನು ಒಂದೇ ಕಡೆ ಸಂಗ್ರಹವಾಗುವಂತೆ ಒಂದು ವ್ಯವಸ್ಥೆ ಮಾಡ್ತಾರೆ. ಆರಂಭದಲ್ಲಿ ಮೀನುಗಾರಿಕೆ ಮಾತ್ರ ಇವರ ಉದ್ದೇಶವಾಗಿತ್ತು. ಕಾಲಕ್ರಮೇಣ ಇದು ಬದಲಾವಣೆಗೊಂಡು ಪ್ರವಾಸಿಗರ ಮನರಂಜನೆಗಾಗಿ ದೋಣಿ ವಿಹಾರದ ಸೌಲಭ್ಯವನ್ನು ಪ್ರಾರಂಭಿಸ್ತಾರೆ. 1973ರಲ್ಲಿ ಈ ಒಂದು ಬದಲಾವಣೆ ಆದದ್ದು. ಆನಂತರ ಇದು ಊಟಿಯ ಒಂದು ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿ ರೂಪುಗೊಳ್ಳುತ್ತದೆ. ಇಲ್ಲಿ ಈ ದೋಣಿ ವಿಹಾರ ಸಂತೋಷದ ಜೊತೆಯಲ್ಲೇ ಸುತ್ತಲಿನ ಈ ಒಂದು ಪ್ರಾಕೃತಿಕ ದೃಶ್ಯಗಳುಂಟಲ್ಲ, ಇದನ್ನು ನೋಡುವುದೇ ಏನೋ ಒಂದು ಖುಷಿ ಮನಸ್ಸಿಗೆ. ಅಷ್ಟು ಒಂದು ಸುಂದರವಾದ ವಾತಾವರಣ, ತಂಪಾದ ವಾತಾವರಣ. ಸ್ನೇಹಿತರೆ, ಊಟಿಗೆ ಹೋದರೆ ದೋಣಿ ವಿಹಾರದ ಆನಂದವನ್ನು ಅನುಭವಿಸದೇ ಬರಬೇಡಿ ಆಯಿತಾ.